ಮೇಕಳಿ ಗ್ರಾಮದ ನೀರಾವರಿ ಕೆರೆಯಿಂದ ಅನಧಿಕೃತ ಪಂಪ್ ಸೆಟ್ಗಳ ತೆರವು, ತಹಶೀಲ್ದಾರ್ನಿಂದ ಕಟ್ಟುನಿಟ್ಟಿನ ಎಚ್ಚರಿಕೆ. ರಾಯಬಾಗ ತಾಲೂಕಿನ ಮೇಕಳಿ ಗ್ರಾಮದ ಸಣ್ಣ ನೀರಾವರಿ ಕೆರೆಗೆ ಇಂದು ತಾಲೂಕಿನ ತಹಶೀಲ್ದಾರ್ ಶ್ರೀ ಸುರೇಶ್ ಮುಂಜೆ ಅವರು ಭೇಟಿ ನೀಡಿ ಕೆಲವು ರೈತರು ಅನಧಿಕೃತವಾಗಿ ಅಳವಡಿಸಿದ ಪಂಪ್ ಸೆಟ್ಗಳ ವಿರುದ್ಧ ಕ್ರಮ ಕೈಗೊಂಡರು. ಮಳೆ ಕೊರತೆಯಿಂದಾಗಿ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗಬಹುದೆಂಬ ಆತಂಕದ ಹಿನ್ನೆಲೆಯಲ್ಲಿ ಈ ಭೇಟಿಯನ್ನು ಆಯೋಜಿಸಲಾಗಿತ್ತು. ತಹಶೀಲ್ದಾರ್ ಮುಂಜೆ ಅವರು ಅನಧಿಕೃತ ಪಂಪ್ ಸೆಟ್ಗಳನ್ನು ಬಳಸುತ್ತಿರುವ ರೈತರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ಸಮುದಾಯದ ಅಗತ್ಯಗಳಿಗಾಗಿ ನೀರಿನ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಅಗತ್ಯವನ್ನು ಒತ್ತಿ ಹೇಳಿದ ಅವರು, ಇಂಥ ಉಲ್ಲಂಘನೆಗಳನ್ನು ತಡೆಗಟ್ಟಲು ಹಾಗೂ ಕುಡಿಯುವ ನೀರಿನ ಲಭ್ಯತೆಯ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ಖಚಿತಪಡಿಸಿಕೊಳ್ಳಲು ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಮೇಕಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗೆ ಸೂಚನೆ ನೀಡಿದರು. ತಾಲೂಕು ಆಡಳಿತದ ತಂಡದೊಂದಿಗೆ ರಾಯಬಾಗ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಅನಧಿಕೃತ ಪಂಪ್ ಸೆಟ್ಗಳನ್ನು ತೆರವುಗೊಳಿಸಿದರು. ಮುಂದೆ ಯಾವುದೇ ಅನುಮತಿ ಇಲ್ಲದೆ ಪಂಪ್ ಸೆಟ್ಗಳನ್ನು ಅಳವಡಿಸಿದರೆ ಸಂಬಂಧಪಟ್ಟ ಕಾನೂನಿನಡಿ ಕ್ರಮ ಕೈಗೊಳ್ಳಲಾಗುವುದೆಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದರು. ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮೇಕಳಿ ಗ್ರಾಮದ ರೈತರು ಮತ್ತು ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ತಾಲೂಕು ಆಡಳಿತದ ಈ ತ್ವರಿತ ಕ್ರಮವನ್ನು ವಿಶೇಷವಾಗಿ ಬೇಸಿಗೆಯ ತಿಂಗಳುಗಳಲ್ಲಿ ನೀರಿನ ಸಮಾನ ವಿತರಣೆಯನ್ನು ಖಾತ್ರಿಪಡಿಸುವ ಹಾದಿಯಲ್ಲಿ ಒಂದು ಪ್ರಮುಖ ಹೆಜ್ಜೆ ಎಂದು ಸ್ವಾಗತಿಸಲಾಗಿದೆ. ನೀರಿನ ಸಂಪನ್ಮೂಲಗಳ ರಕ್ಷಣೆಗೆ ತಾಲೂಕು ಆಡಳಿತವು ತನ್ನ ಬದ್ಧತೆಯನ್ನು ಪುನರುಚ್ಚರಿಸಿದೆ ಮತ್ತು ಭವಿಷ್ಯದಲ್ಲಿ ನೀರಿನ ಬಳಕೆಯ ಸಂಘರ್ಷಗಳನ್ನು ತಪ್ಪಿಸಲು ಸಮುದಾಯವು ಸಹಕರಿಸಬೇಕೆಂದು ಮನವಿ ಮಾಡಿದೆ. ವರದಿ ಸೋಮು ಮೇಕಳಿ, ಝೀರೋ ರಿಪೋರ್ಟ್, ರಾಯಬಾಗ. ಒಂದ್ ವೇಳೆ ನಮ್ ಕಣ್ಣು ತಪ್ಪಿ ಅವರ ಹಾಕಿ ನಾವೀಗ 4 ಸಲ ಬಂದ್ ಕೇಸಿ ವಾಯದ ಪೈದ ಅದ ಚಕ್ಕೊಂಡ್ ಮುಂದ ಮೋಟರ್ ಎಲ್ಲ ರಾತ್ರಿ ತುಡುಗ್ ಮಾಡಿ ಹಂಗ ಇದು ಮಾಡಿ ಹಾಕತ್ತ